ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶ್ವೇತಾ. ವೆಲ್ಕಮ್ ಟು ಮೈ ಯೂಟ್ಯೂಬ್. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ 2025. ಸೊ ನಾನು ಯೂಟ್ಯೂಬನ್ನು ಶುರು ಮಾಡಬೇಕು ಅಂತ ಮೊದಲಿಂದನೂ ಅಂದ್ಕೊಂಡಿದ್ದೆ. ಆದರೆ ಕಾರಣಾಂತರದಿಂದ ಅದನ್ನು ಶುರು ಮಾಡೋದಕ್ಕಾಗಿರಲಿಲ್ಲ. ಇವಾಗ ಈ 2025ನ ಫಸ್ಟ್ ರೆಸೊಲ್ಯೂಷನು ಇಲ್ಲ, ಯೂಟ್ಯೂಬ್ ಶುರು ಮಾಡಲೇಬೇಕು. ನಾನು ಸಾಕಷ್ಟು ರೆಕಾರ್ಡಿಂಗ್ ಮಾಡಿದ್ದೆ, ಆದರೆ ಅದನ್ನು ಎಡಿಟ್ ಮಾಡಿ ಕೆಲವೊಂದು ಎಡಿಟ್ ಕೂಡ ಮಾಡಿದ್ದೆ, ಅದರ ಅಪ್ಲೋಡ್ ಮಾಡಿ ಅದನ್ನು ಫಾಲೋ ಅಪ್ ಮಾಡಿ ಅದಕ್ಕೆಲ್ಲ ನಂಗೆ ಅಷ್ಟೊಂದು ಟೈಮ್ ಆಗಿದ್ದಿರಲಿಲ್ಲ. ಸೊ ಈ ವರ್ಷ ಹೇಗಾದರೂ ಮಾಡಿ ಶುರು ಮಾಡಲೇಬೇಕು, ಇಲ್ಲ ಅಂತಂದರೆ ಅದನ್ನು ನಾನು ಪೋಸ್ಟ್ಪೋನ್ ಮಾಡ್ತಾ ಇರ್ತೇನೆ ಅಂತಂದ್ಬಿಟ್ಟು ಶುರು ಮಾಡಿದ್ದೀನಿ. ಅದಾದಮೇಲೆ ಸೊ ಡೆಫಿನೆಟ್ಲಿ ಎಲ್ಲರಿಗೂ ಇರೋ ಥರನೇ ಲೈಕ್ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಮಾಡುವಾಗ ಇರುವಂಥ ಎಲ್ಲ ಫೀಲಿಂಗ್ಸ್ಗಳು, ಲೈಕ್ ಸ್ವಲ್ಪ ನರ್ವಸ್ನೆಸ್ ಇರ್ಬೋದು, ಸ್ವಲ್ಪ ಶೈ ಆರ್ ಹೆಸಿಟೇಷನ್ ಟು ಟಾಕ್ ಇನ್ ಫ್ರಂಟ್ ಆಫ್ ಕ್ಯಾಮರಾ, ಅದೆಲ್ಲ ಇದೆ. ಸೊ ಆದರೂ ಒಳಗಡೆಯಿಂದ ತುಂಬ ಖುಷಿನೂ ಇದೆ, ಯಾಕೆಂದರೆ ಫೈನಲಿ ವಿಡಿಯೋ ಮಾಡಿ ಇದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಮತ್ತೆ ತಡ, ಹಾಗಾದರೆ ವ್ಲಾಗನ್ನು ಶುರು ಮಾಡೋಣ. ನನ್ನ ಪೂರ್ತಿ ಹೆಸರು ಶ್ವೇತಾ ಪ್ರಸಾದ್ ಅಂತ. ನಾನು ಎಲ್ಲಿದ್ದೀನಿ ಅಂತಂದರೆ, ನಾನಿರೋದು ಇವಾಗ US ಅಲ್ಲಿ ಸದ್ಯಕ್ಕೆ. US ಅಲ್ಲಿ ಎಲ್ಲಪ್ಪ ಅಂತಂದರೆ ಕ್ಯಾಲಿಫೋರ್ನಿಯಾದಲ್ಲಿದ್ದೀನಿ. ಸೊ US ಅಲ್ಲಿ ಕೆಲವು ಸ್ಟೇಟ್ಗಳನ್ನು ನೋಡಿದ್ದೀನಿ, ಬಟ್ ಎಟ್ ಪ್ರೆಸೆಂಟ್ ಕ್ಯಾಲಿಫೋರ್ನಿಯಾ ಅನ್ನೋ ಸ್ಟೇಟಲ್ಲಿದ್ದೀನಿ. ಕ್ಯಾಲಿಫೋರ್ನಿಯಾದಲ್ಲಿ ಎಲ್ಲಪ್ಪ ಅಂತಂದರೆ ಡೇವಿಸ್ ಅಂತ ಒಂದು ಸಿಟಿನಲ್ಲಿ. ಇಲ್ಲಿ UC ಡೇವಿಸ್ ತುಂಬ ಫೇಮಸ್ಸು, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಇನ್ ಡೇವಿಸ್ ಬಹಳ ಫೇಮಸ್ ಇಲ್ಲಿ ಇರುವಂಥ ಒಂದು ಜಾಗ. ಸೊ ಅಲ್ಲಿದ್ದೀವಿ. ಕ್ಯಾಲಿಫೋರ್ನಿಯಾದ ಕ್ಯಾಪಿಟಲ್ ಸಿಟಿ ಆಗಿರೋದು ಸ್ಯಾಕ್ರಮೆಂಟೋಯಿಂದ ಸರಿಸುಮಾರು ಐ ಥಿಂಕ್ ಒಂದು ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ, ಮೇ ಬಿ ಲೈಕ್ 20-25 ಮೈಲ್ಸ್ ದೂರದಲ್ಲಿ ಡೇವಿಸ್ ಅನ್ನೋ ಟೌನ್ ಇರೋದು. ಸೊ ನಾನು ಅಲ್ಲಿದ್ದೀನಿ. ಅದಾದಮೇಲೆ ಯೂಟ್ಯೂಬ್ ಯಾಕೆ ಮಾಡಬೇಕು ಅಂತ ಅಂದ್ಕೊಂಡೆ ಅಂತಂದರೆ ಕೆಲವು ರೀಸನ್ ಅದಕ್ಕೆ. ಸೊ ಮೊದಲನೇದಾಗಿ ಯೂಟ್ಯೂಬ್ ಯಾಕೆ ಅಂತಂದರೆ ನಮಗೆ ಇರೋಂಥ ಕೆಲವೊಂದು ವಿಷಯದ ಬಗ್ಗೆ ಅಭಿಪ್ರಾಯ ಅಥವಾ ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳ್ಬೋದು ಇಲ್ಲಿ. ಇನ್ನು ಸೆಕೆಂಡು, ಕೆಲವೊಂದು ವಿಚಾರಗಳಲ್ಲಿ ಕನ್ಕ್ಲೂಷನ್ ಇರೋದಿಲ್ಲ, ಅಂದರೆ ಯಾವುದೇ ಕನ್ಕ್ಲೂಷನ್ ಇಲ್ಲದೆ ಇದ್ರೂ ಬಟ್ ಮುಕ್ತವಾಗಿ ಯೂಟ್ಯೂಬಲ್ಲಿ ನಾವು ಡಿಸ್ಕಸ್ ಮಾಡಬಹುದು. ಸೊ ನನ್ನ ಅನಿಸಿಕೆ ನಾನು ಹೇಳ್ಬೋದು, ಹಾಗೆ ಕಮೆಂಟ್ ಮೂಲಕ ನಿಮ್ಗಳ ಅನಿಸಿಕೆನೂ ನಾನು ತಿಳ್ಕೊಳ್ಬೋದು. ಸೊ ಅದೊಂದು ವಿಚಾರಕ್ಕೆ. ಆಮೇಲೆ ಕೊನೆಯದಾಗಿ ಏನು ಅಂತ ಅನ್ನಿಸ್ತು ಅಂತಂದರೆ, ನಾನು ಭಾಳ ಟಾಕಿಟಿವ್. ಸೊ ಮೊದಲಿಂದನೂ ನಂದು ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ಲಾಯರ್ ಆಗೇ ನೀನು ಅಂತ. ಸೊ ನಾನು ಲಾಯರ್ ಆಗಿಲ್ಲ, ಯಾಕೆಂದರೆ ಜಾಸ್ತಿ ಮಾತಾಡ್ತೇನೆ ಅಂತ. ಇಲ್ಲ ಆರ್ ಜೆ ಆಗೋ ಅಂತ ಅಂತಿದ್ರು. ಇಲ್ಲ, ಆರ್ ಜೆಗೂ ಅಪ್ಲೈ ಮಾಡಿಲ್ಲ ನಾನು. ಸೊ ನಾನಾಗಿರೋದು ಸಾಫ್ಟ್ವೇರ್ ಇಂಜಿನಿಯರು ಪ್ರೊಫೆಷ್ನಲಿ, ಬಟ್ ಇವಾಗ ಯೂಟ್ಯೂಬರ್ ಆಗಿ ಕೂಡ ಶುರು ಮಾಡಿರೋದು ಆ್ಯಸ್ ಅ ವ್ಲಾಗು. ನನಗೆ ಭಾಳ ಖುಷಿ ಅನ್ನಿಸ್ತಿದೆ. ಸೊ ಇದಿಷ್ಟು ನನ್ನ ವಿಚಾರ. ಸೊ ಮತ್ತೆ ನಾನು ಎಲ್ಲಿ ಬೇಸಿಕಲಿ ಇಂಡಿಯಾದಲ್ಲಿ ಎಲ್ಲಿಂದ ಬಿಲಾಂಗ್ ಮಾಡ್ತೇನೆ, ಅಂದರೆ ಹುಟ್ಟೂರು ಯಾವುದು, ಎಲ್ಲಿ ಬೆಳೆದಿರೋದು, ಆಮೇಲೆ ಕೆಲಸ ಎಲ್ಲಿ ಮಾಡಿದ್ದೆ, ಅದಾದಮೇಲೆ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ, ಆಮೇಲೆ ಎಲ್ಲ ಎಕ್ಸೆಟ್ರಾ ಅದನ್ನೆಲ್ಲ ಐ ಥಿಂಕ್ ಮುಂದಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಒಂದೇ ವ್ಲಾಗು ನನ್ನ ಬಗ್ಗೆ ತುಂಬಾ ಇಂಟ್ರೊಡಕ್ಷನ್ ಕೊಡೋದು ತುಂಬ ಓವರ್ ಆಗಿಬಿಡ್ಬೋದು ನನಗೂ ಕೂಡ, ಯಾಕೆಂದರೆ ನಾನು ಮಿಸ್ ಮಾಡ್ಬೋದು ಕೆಲವೊಂದು ವಿಚಾರ. ಅದಕ್ಕೋಸ್ಕರ ಹೋಗ್ತಾ ಐ ಥಿಂಕ್ ಅದನ್ನು ಸ್ಲೋ ಆಗಿ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ವಿಚಾರ. ಅದಾದಮೇಲೆ ನನ್ನ ವ್ಲಾಗಲ್ಲಿ ಇವಾಗ ಹೇಳಬೇಕಲ್ವ ಯಾರ್ಯಾರು ಕಾಣಿಸ್ಕೊಳ್ತಾರೆ ಹೆಚ್ಚಾಗಿ ಅಂತ. ಸೊ ನನ್ನ ವ್ಲಾಗಲ್ಲಿ ನನ್ನ ಹಸ್ಬೆಂಡ್ ಕಾಣಿಸ್ಕೊಳ್ತಾರೆ. ಸೊ ಅವರಿಲ್ಲಿ UC ಡೇವಿಸಲ್ಲಿ ಕೆಲಸ ಮಾಡೋದು. ಅದಾದಮೇಲೆ 2 ಚಿಂಟೂಸ್ ಕಾಣಿಸ್ಕೊಳ್ತಾರೆ, ನನ್ನ ಮಗಳು. ಸೊ ಅವಳು ಪಾರ್ಟ್ ಟೈಮ್ ಕ್ಯಾಮ್ರಾ ಪರ್ಸನ್ ಕೂಡ ಹೌದು, ಯಾಕೆಂದರೆ ಈ ವ್ಲಾಗ್ಗಿಂತ ಮೊದಲು ನಾನು ಸಾಕಷ್ಟು ವಿಡಿಯೋಗಳನ್ನು ರೆಕಾರ್ಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ ನಾನು ಟೈಮ್ ಆಗಿದ್ದಿರಲಿಲ್ಲ ಮೊದಲು. ಸೊ ಅವಳೇ ನನಗೆ ಹೆಚ್ಚಾಗಿ ಕ್ಯಾಮ್ರಾ ಹಿಡ್ಕೊಂತ ತಕ್ಷಣ ಇಟ್ಕೊಳ್ತಾಳೆ. ಆಮೇಲೆ ಖರೀದಿನೇ ಬರೋದು ನನ್ನ ಮಗ.
ಸೊ ಅವನು ಬ್ಯಾಕ್ಗ್ರೌಂಡಲ್ಲಿ ಕೋರಸ್ಸು ಅದರ್ ಆ್ಯಕ್ಟಿವಿಟೀಸು ಅಥವಾ ಏನಾದರೂ ಒಂದು ನನ್ನನ್ನು ಕರೆಯೋದಕ್ಕೆ ಡಿಸ್ಟರ್ಬ್ ಮಾಡೋದಕ್ಕೆ ಕಾಣಿಸ್ಕೊಳ್ತಾನೆ. ಸೊ ನಾವು ಅವ್ರು 3 ಜನ ನಾನು ಮಾಡೋ ವಿಡಿಯೋಗಳಲ್ಲಿ ಇಲ್ಲಿರುವಾಗ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು ನಿಮಗೆ. ಸೊ ಅದೊಂದು ಇಂಟ್ರೊಡಕ್ಷನ್ ಬೇಕಲ್ವಾ ಅವ್ರ ಬಗ್ಗೆನೂ. ಸಡನ್ನಾಗಿ ಅಂದ್ಬಿಟ್ರೆ ಯಾರಪ್ಪ ಸೊ ಅವ್ರು ಕಾಣಿಸ್ಕೊಳ್ಬೋದು. ಅದಾದಮೇಲೆ ಇನ್ನೇನು ಇಷ್ಟೇ ಇರೋದು ವಿಷಯ ಫಾರ್ ಫಸ್ಟ್ ವ್ಲಾಗ್ ಶುರು ಮಾಡೋದಕ್ಕೆ. ಸೊ ಚೆನ್ನಾಗಿ ರೆಡಿ ಆಗಿದೆ, ಅವ್ರಿಗೆಲ್ಲ ನಮಸ್ಕಾರ ಮಾಡಿ ವ್ಲಾಗ್ ಶುರು ಮಾಡಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮುಂದೆ ಬರುವ ವ್ಲಾಗ್ಗಳು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಕ್ರಿಯೇಟಿವಿಟಿ ಇರಲಿ ಅದರಲ್ಲಿ ಅಂತ. ಇನ್ನೊಂದು ನಾನು ಹೇಳೋದಕ್ಕೆ ಮರ್ತೋದೆ. ಇಲ್ಲಿ ಕ್ಯಾಲಿಫೋರ್ನಿಯಾ ಎಂಟೈರ್ ಕ್ಯಾಲಿಫೋರ್ನಿಯಾ ಸ್ಟೇಟ್ ಅಲ್ಲ, ನಾನು ಹೇಳ್ತಿರೋದು ಡೇವಿಸ್ ಸುತ್ತಮುತ್ತ ಕೂಡ ಬಹಳ ಒಳ್ಳೆ ವಿಸಿಟಿಂಗ್ ಅಥವಾ ಟೂರಿಸ್ಟ್ ಪ್ಲೇಸ್ ಇದೆ. ಸೊ ಅದನ್ನು ಕೂಡ ಕವರ್ ಮಾಡಿದಾಗೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಾರ ನಾವು ಹೋಗ್ತಾ ಇರ್ತೀವಿ ಹೆಚ್ಚಾಗಿ ಮಕ್ಕಳನ್ನ ಕರ್ಕೊಂಡು. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಶಾರ್ಟ್ ಆಗಿರಲಿ ಅಂತ ಮಾಡಿದೆ. ಹಾಗೂ ನನಗೆ ಟೈಮ್ ಆಯಿತು ಮಗಳನ್ನ ಕರ್ಕೊಂಬರೋದಕ್ಕೆ. ಅಲಾರ್ಮ್ ಬೇರೆ ಹೊಡ್ಕೊಳ್ತಾ ಇದೆ, ಸ್ಕೂಲ್ ಬಿಡೋ ಟೈಮ್ ಆಯಿತು. ಸೊ ಅವಳನ್ನು ಪಿಕ್ ಮಾಡಬೇಕು. ಹಾಗೆ ಈ ಔಟ್ಫಿಟಲ್ಲಿ ಹೋಗಲ್ಲ, ಇದು ಇಂಡಿಯನ್ ಔಟ್ಫಿಟ್, ಜಸ್ಟ್ ಹಾಕ್ಕೊಂಡಿರೋದು ಒಂದು ಪೂಜೆಗೋಸ್ಕರ ಮಾತ್ರ. ಸೊ ಅವಳನ್ನು ಹೋಗಿ ಕರ್ಕೊಂಬರ್ತೀನಿ. ಆ್ಯಂಡ್ ಎಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಗಳ ಜೊತೆ ನನ್ನ ಅನಿಸಿಕೆ, ಅಭಿಪ್ರಾಯ, ಹೊಸ ಜಾಗ, ರೆಸಿಪಿ ಇವೆಲ್ಲನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಅನಿಸಿಕೆಗಳನ್ನು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಆದಷ್ಟು ಕಮೆಂಟ್ಗಳನ್ನು ಓದ್ತೀನಿ, ಇಷ್ಟಪಡ್ತೀನಿ. ಆ್ಯಂಡ್ ದೆನ್ ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. So until then, you all take care and thank you for watching my video. Thank you so much.